ನೋಡ್ ಚಂದ್ರಣ್ಣ, ಇದು ಕಲಿಯುಗ ಐತಿ. ನೋಡದ್ ಗಿಡದ ಏನಿಲ್ಲ, ನಮ್ಮ ಖರ್ಚು ಬಾಳ ಇರ್ತಾವ. ತಗೊಳದ್ರ ತಗೋ, ಇಲ್ಲ ಅಂದ್ರೆ ಇಲ್ಲ. ಇಲ್ಲಾಂದ್ರೆ ಡೈರಿಗೆ ಹೋಗಿ 2 ರೂಪಾಯಿ ಹೆಚ್ಚಿಗೆ ಕೊಟ್ಟು ತಗೋ. ಆ ತೋರ್ವಾ ಕೊಡ್ತಾನೆ. ನೀ ಹೆಂಗ್ ಕಮ್ಮಿ ಮಾಡ್ತಿದಿ? ಈಗ ಫುಲ್ ದುಡ್ಯಾಕ ಹತ್ಬಿಟ್ಟಿ ನೀನು. ಏನ್ ಚಂದ್ರಣ್ಣ, ಏನೋ ಭಾರಿ ಗಮ್ ಅಂತತಿ. ಏನ್ ಸ್ಪೆಷಲ್ ಮಾಡಿ ಇವತ್ತ? ಏನ್ ಮೂಗುವೆ ನಿಂದು? ಪೊಲೀಸ್ ನಾಯ್ಕಿಂತ ಮುಂದೆ ನೋಡು ಮೂಗು. ಏನಂದೆ? ನಿನ್ನಿದ ಆ ಪಲ್ಯ ಉಳ್ದಿತ್ತ ಅದ್ ಕೆಟ್ಟ ಹೋಗತ್ತಲ್ಲ, ಅದನ್ನ ಹಾಕಿ ಗಿರ್ಮಿಟ್ ಮಾಡತಾನೆ. ಇದನ್ನ ಕೊಟ್ಟ ತಡಿ, ನಿನಗೋಟ್ ಕಟ್ ಕೊಡ್ತಾನೆ. ಇದ ಹೊಕ್ಕತ್ತಿಗೆ ನಮ್ಮ ಹಳ್ಳ್ಯಾಗ. ಯಪ್ಪ ಬ್ಯಾಡಪ್ಪ, ನಿನ್ ಗಿರಿಮಿಟ್ಟಿ ನೀನ ತಿನ್ನ. ನಮ್ಮ ಮನ್ಯಾಗ ರೊಟ್ಟಿ ಬಡದ್ ಬಂದೆ, ನಾ ಅದನ್ನ ತಿಂತೇನಿ. ಏನ್ ಕಟ್ ಕೊಡ್ತಾನೆ ಬೇ. ಏ ಹೋಗಪ್ಪ, ನೀನ ಬಾರ ತಂಗೆ. ಲೇ ಫಕೀರ, ಆ ಗೌಡ ಹಿಟ್ಟಿನ ರೊಕ್ಕ ಎಷ್ಟು ಕೊಟ್ಟಲೆ? 500 ಅಣ್ಣ. 500 500. CCTV ಸಿರಾಜನ್ ನಂಬರ್ ಎಷ್ಟಲಿ ಲಾಸ್ಟ್? ಯಾಕಣ ಮನೆ ನಿದ್ದಂಗ ಅದನ್ನ ನಿನ್ ಕಡೆ ಏನಲ್ಲ ನನ್ನ ಮ್ಯಾಗ ಸಂಪ ಇರ್ಲಿ, ಗೌಡ್ರದ ಮನಿದ CCTV ನೋಡಿ ಹೇಳ್ತಾನ್ರ ಗೌಡ್ರ ರೊಕ್ಕ ಎಷ್ಟು ಕೊಟ್ಟಾನ ಅಂತಂದ. ಅದಕ್ಕೆ 700 ರೂಪಾಯಿ ಕೊಟ್ರಣ್ಣ. ಗೊತ್ತಲಿ, ನೀನ್ 7 ಮಿಂಡ್ರಿ ಆದ್ರ ನಾನು 14 ಮಿಂಡ್ರಿ ಮಗನ. ಅಲ್ಲಿ ನನ್ನ ಈ ಊರಾಗ ದುಬಾಕ್ ಅಂತಾರ. ನೀನ್ ನನ್ಗೆ ಚಳಿ ಹಣ್ಣು ತಿರ್ಸಕ್ ಬಂದಿಲ್ಲ. ನಿಯತ್ತಾಗಿರೋ ಮಗನ ತೆಗಿದ್ರ ಬಾ. ಏನ್ ಕಿಟ್ಟಣ, ನಮ್ದು ಆಗೈತೆ? ಅಲ್ಲೇ ಮೂಲ್ಯಾಗ ಐತ್ ನೋಡ್ಪ ನಿಮ್ ಚೀಲ. ಹಾ ಗೋಶಾಲೆಗೆ ಹೋಗಿ ಬಂದೇನ್ ನಿನ್ನೆ. ಹ್ಞೂ ನೋ ಮರ್ಯ, ಈಗಿನ ಅಲ್ಲಿಂದ ಬಂದ್ವಿ ನೋಡಿ. ಇನ್ನು ಮೈ ತೊಕೊಂತಲ್ಲ, ಸೀದಾ ಇಲ್ಲೇ ಬಂದವಿ. ನೀ ಹಿಂಗ ಅನುಮಾನ ಪಡ್ತಾನೆ ಅಂದ್ರೆ ನಿನ್ ಚೀಲ ಹೋಯ್ತದ ಅಲ್ಲ. ನಾವು ಇರು, ನಾಳೆ ನಾವು ಹೋಗಿ ಹೊಳೆ ತಗೊಂಡ್ ಕೊಡ್ತಾನೆ. ನಾ ಹಂಗ ಕೇಳಿಲ್ಲ ಶಿವ, ಬಾಳ ಅಪಾರ್ಥ ತಿಳ್ಕಂತಿಪ್ಪ ನೀನು. ಅನುಮಾನ ಪಟ್ಟ ನನ್ನ ಸ್ಟೇಟಸ್ ಹಾಳು ಮಾಡ್ತೀಯಲ್ಲ. ಮನಸ್ ಮಾಡಿದ್ರ ಇಡೀ ಭೂಮಿನ ಉಲ್ಟಾ ಪಲ್ಟಾ ಮಾಡ್ತಾನ. ಅಂತ ಟ್ಯಾಲೆಂಟ್ ಐತಿ ಈ ಚೀಲ ಲೆಕ್ಕ ಹೋದು. ಏನೋ ಮರಿ, ಅದು ಅರ್ಧ ಚೀಲ ಐತಲ್ಲ, ಹಳೆ ರೊಕ್ಕ ಕೊಟ್ಟಿಲ್ಲ ಅಂದ್ಬಿಟ್ಟು ಆ ಹಂಗೆ ಕದಿಬೇಕ ಚೀಲನ. ಬೇಕಂದ್ರೆ ಹೇಳ, ನಾವ ಒಂದ್ ಹಿಡಿ ಕೊಟ್ಟು ಭಿಕ್ಷೆ ಹಾಕ್ತವೆ. ನಾವು ಹಗಲಿ ರಾತ್ರಿ ಅಂತ ಬಿಸಿಲು ಬ್ಯಾಗಿಂದ ಅಂದದ್ದು ಅನಿಸ್ಕೊಂಡು ದುಡಿತವಪ್ಪ ಹೊಲ್ದಾಗ. ಅಷ್ಟೆಲ್ಲ ಅನಿಸ್ಕೊಂಡು ಒಂದ್ ಹಿಡಿ ಮುಟ್ಕಿ ಜೋಳ ತಗೊಂಡಿರ್ತೀವಿ. ನೀ ಬಂದು ಹಿಂಗೆ ಕದಿಯೋದನ ಅದನ್ನ? ಎಷ್ಟು ಮಂದಿ ಹಿಂಗ ಮಾಡಿ ನೀನು? ಅದಕ್ಕೆ ನೀನು ಮನಿ ಮ್ಯಾ ಮನಿ ಕಟ್ಟಿ ಊರಾಗ ಒಂದ ಗಿರಣಿ ಐತಿ ಅಂತಂದು ಬಡವ್ರ ಮ್ಯಾ ಹಿಂಗೆ ದಬ್ಬಾಳಿಕೆ ಮಾಡ್ತೀಯನ ನೀನು? ನಮಗೂ ಮನ್ಯಾಗ ತಾಯಿ ತಂದೆ ಹೆಂಡ್ರ ಮಕ್ಳು ಎಲ್ಲರೂ ಅದಾರಪ್ಪ. ನಾವೇನು ಅವ್ರ ಕೈಗೆ ಚಿಪ್ ಕೊಟ್ಟು ಹೋಗ್ಬೇಕನ? ಯಪ್ಪ ದೇವ್ರು, ನಾನ್ ತಾವಲ್ಲು ಎಲ್ಲಾರ ಮುಂದೆ ನನ್ನ ಮಾನ ಮರ್ಯಾದೆ ತೆಗಿಯಕ್ ಹೋಗ್ಬೇಡ. ಊರಾಗ ಯಾರ್ದಾರ ಮನಿ ಮೂಲ್ಯಾಗಿರ್ಲಿ ಹುಡ್ಕಿಸ್ಟ್ ತಂದು ಕೊಡ್ತಾನಪ್ಪ. ಬೇ ಪಕ್ಕೀರ ಒಂದ್ ಸ್ವಲ್ಪ ಅವ್ನಿಗೆ ಹೇಳಲಿ, ಬಾಯಿಗೆ ಬರ್ಸ್ತಾನಲ್ಲ ಅವ. ಏನು ಮಾಡಿಲ್ಲ ಬಿಟ್ಟು ಇದೆಂತ ಕರ್ಮಪ್ಪ ಇದೆ. ಮತ್ತೇನೇನಣ್ಣ, ಕಷ್ಟಪಟ್ಟು ದುಡಿಯೋರಿಗೆ ಗೊತ್ತಾಗತಿ ಒಂದ್ ಜೋಳದ ಬೆಲೆ ಏನಂತಂದ. ನಿನ್ನೆ ನೀನ ಅಂದೇಣ ಪುಕ್ಷಟ್ಟಿ ಹಾಕ್ಸಂದ್ ಹೋಗ್ತಾರ ಅಂತಂದ. ಓಮಿ ರೌಂಡ್ ಐತಿ. ನಿನ್ನೆ ನಿನ್ ಟೈಮ್, ಇವತ್ತು ಇವನ್ ಟೈಮ್ ಗೊತ್ತನ ಗುದ್ಸಿಯ ಸುಮ್ನ. ಅಷ್ಟ ಅಲ್ಲಲೇ, ಒಂದ್ ಮುಟ್ಕಿ ಜೋಳ ಹೆಚ್ಚಿಗಿತ್ತಂದ್ರ ಗೇರಿ ಹೊಡೆದ್ ರೊಕ್ಕ ಇಸ್ಕಂತಾನ. ಮತ್ ಗೊತ್ತಾಗ್ಬಾರ್ದನಿ ಇವ್ನಿಗೆ ನಾನು ಕದಿಬಾರ್ದು ಹಿಟ್ಟ ಅಂತಂದು. ಈ ಊರಾಗ ಇವ್ರಿಬ್ಳಾರಿಗೆ ಇರುವಂತ ಕಿರಾತಕ ಬುದ್ಧಿ ಎಲ್ಲಿ ಇಲ್ಲ. ಒಂದ್ ಒಗ್ಯಾಂಗ್ ಹೋಗಿತ್ತೇನ್ ಕಲ್ಲು. ಗಿರಣಿ ಕಿಟ್ಟಣ್ಣ ಯಾಕೆ ಫೋನ್ ಹಚ್ಚತಾನ? ಹಲೋ ಪದ್ಮವ್ವ. ಹಲೋ, ಹೇಳ್ ಕಿಟ್ಟಣ್ಣ. ಹಿಟ್ಟಿನ ರೊಕ್ಕ ಕೊಟ್ಟು ಬಂದೇನಪ್ಪ ನಿಮ್ಮ ಅವ್ನ ಕೈಯಾಗ. ಮತ್ ನಿಮ್ಮ ಅವ್ವ ಕಣ್ ಕಾಣಲ್ಲ ಅಂತ ನಾ ಏನ್ ಮೋಸ ಮಾಡಿ ಬಂದಿಲ್ಲ. 40 ರೂಪಾಯಿ ಕೊಟ್ಟು ಬಂದೇನಿ. ನನ್ಗೆ ಎದಕ್ ಫೋನ್ ಹಚ್ಚಿ? ಅದಲ್ವಾ ಪದ್ಮವ್ವ, 19 ಸೇರಿಂದ ಚೀಲ ಅದ್ಲಿ ಬದ್ಲಿ ಆಗಿತ್ತು. ಅದು 6 ಸೇರಿಂದ ಚೀಲ ಇಲ್ಲೇ ಇತ್ತಲ್ಲ, ನೀ ತಗೊಂಡ್ ಹೋಗಿಲ್ಲ ಅಂತ ನಾ ಫೋನ್ ಹಚ್ಚಿದ್ದೆ. ಏ ಇಲ್ಲಪ್ಪ, 15 ಸೇರು ನಮ್ಮ ಮನೆಗೆ ಜೋಳ ಬರಬರಿ ಬಿದ್ದವು. ನಾ ಯಾಕೆ ತಗೊಂಬರ್ಲಿ? ನಾನೇನ್ ಕಳ್ಳಿ ಮಾಡಿ ಏನ್ ನೀನು? ನನ್ ಚೀಲದ ಗುರ್ತು ಹಿಡ್ಕೊಂಡು ನಾನು ಚೀಲ ತಗೊಂಬಂದೇನಿ. ಅದಕ್ಕಲ್ವಾ ಪದ್ಮವ್ವ ನಾ ಹೇಳಿದ್ದು, ನೀ ಬಾಳ ನಿಯತ್ನಿಂದ ದುಡ್ದು ರೊಕ್ಕ ಮಾಡಾಕಿ. ಮತ್ ನೋಡಪ್ಪ, ಎಲ್ಲ ನೀನ ಮಾತಾಡ್ತಿ, ಮತ್ ನೀನ ಹೇಳ್ತಿ. ಇಪ್ಪ ನೋಡುವ, ನೀ ಮಾತಾಡ್ತಿದಿ. 19 ಸೇರಿಂದ ಜೋಳದ ಚೀಲ ಇತ್ತಲ್ವಾ, ಅದಕ್ಕೆ ನುಸಿಬಿಡಿ ಕಾಲ್ ಸಿಟ್ಬಿಟ್ಟಿದ್ರಂತವಾ. ಅದಕ್ಕೆ ತೊಳಿಲಿನಂಗ ತಂದ್ಬಿಟ್ಟಿದ್ರಂತವಾ ಗಿರಣಿಗೆ ಹಿಟ್ಟು ಹಾಕ್ಸಾಕ. ಆ ಚೀಲನ ತಗೊಂಡ್ ಹೋದವ್ರು ತಿಂದು ಸಾಯ್ಬಾರ್ದಲ್ವಾ. ಅದಕ್ಕೆ ಎಲ್ಲಾರ್ಗಿ ಫೋನ್ ಹಚ್ಚಿ ಹೇಳಾಕತ್ತೀನಿ. ನೀನೇನ್ ತಗೊಂಡಿಲ್ಲಲ್ವಾ, ಹೋಲ್ ಬಿಡು. ನೀ ಯಾಕೆ ತಲೆ ಕೆಡಿಸ್ಕೊಂತಿದಿ? ತಗೊಂಡ್ ಹೋದವ್ರಿಗೆ ಹತ್ತೆ ಹತ್ತತಿ. ಏ ನಾ ಏನ್ ತಂದಿಲ್ಲ ಅಣ್ಣ, ಆದ್ರೂ ಟೆನ್ಷನ್ ತಗೊಂಡ್ ಬಂದಿರ್ಬೋದಲ್ಲ. ಒಂದ್ಸತಿ ನೋಡ್ದೇನ್ ತಡಿ. ಹಂಗಂದ್ರ ನನ್ ಚೀಲ ಅಲ್ಲೇ ಇರ್ಬೇಕಲ್ಲ ಅಣ್ಣ? ಇಲ್ಲೇ ಮೂಲ್ಯಾಗ ಒಂದ್ ಚೀಲ ಐತವಾ, ಅದು ನಿಂದ ಇರ್ಬೇಕು ನೋಡುವ. ಏ ಇರೋಣ, 2 ನಿಮಿಷ ಬಂದೆ ನಾನಲ್ಲೇ. ಏ ಬಾರ್ಲಿ ಇಲ್ಲಿ. ಈಗ ನೋಡಪ್ಪ, ಚೀಲ ಯಾವ ಮೂಲ್ಯಾಗಿದ್ರೆ ಬರ್ತೈತಿ. ಸಾಮಾನ್ಯಕ್ಕೆ ಅಲ್ವಾ ನೀವು ಪದ್ಮವ್ವ? ಅಲ್ಲ ಲೇ ಪಕ್ಕಿರ,
ಹಾಲು ಹಾಕೋಬೇಕಾರ ಪಿಕ್ನಿಕ್ ಕರ್ಸ್ಕೊಬೇಕಾರ ಲೆಕ್ಕ ಪಕ್ಕನ ಇರ್ತೈತಿ ಒಂದು ಕೈ ಜಾಸ್ತಿನೇ ಇರ್ತೈತಿ ಅದ್ಯಾಕ್ಲೆ ಹಿಟ್ಟಿಂಗ್ ಗರಣಿಗೆ ಬಂದ್ರೆ ಕನ್ಫ್ಯೂಸ್ ಆಕಾರ ತಪ್ಪಾತ್ರಿ ಆಕ್ಳಲ್ಲಿ ಹರಿದಿತ್ತನ ಅವಸರದಾಗ ಅದ್ಲಿ ಬದ್ಲಿ ಮಾಡ್ಕೊಂಡು ಹೋಗ್ಬಿಟ್ಟ. ಅವಸರದಾಗ ತಗೊಂಡೋದ್ರಿ ನಾ ಅವಕಾಶ ಸಿಕ್ತಂತ ತಗೊಂಡೋದ್ರಿ. ಆ ಚೀಲ ಯಾರ್ದು ಅನ್ಕಂದಿರಿ? ನಮ್ಮ ಅಣ್ಣಂದ ಚೀಲ. ಸಾರಿ ರೀ ತಪ್ಪಾತ್ರಿ. ಹೋಗ್ಲಿ ಬಿಡು ತಪ್ಪಾಗ್ಲಿದಂಗ ತಿದ್ದಿ ಬುದ್ಧಿ ಹೇಳಕ ನಿಮ್ ಜೊತೆ ಯಾರು ಇರ್ಬೇಕಲ್ಲ ನಮ್ಮಂತವ್ರು. ನಾನು ಇಷ್ಟು ದಿವಸ ಹಗಲ್ ಗನಸ್ ಕಾಣ್ತಿದ್ದೆ ಬಸ್ ಸ್ಟ್ಯಾಂಡ್ ಕಟ್ಟಿ ಮ್ಯಾಗ ಕುತ್ಕೊಂಡು. ನಾನು ವರ್ಷ ಪೂರ್ತಿ ಬಸ್ ಸ್ಟ್ಯಾಂಡ್ ಕಟ್ಟಿ ಮ್ಯಾಗ ಕುತ್ಕೊಂಡ್ರೆ ನಮ್ಮ ಮನೆ ನಡ್ಸಕ ಯಾವ್ದಾರ ಒಂದು ಹುಡುಗಿ ಸಿಗ್ಬೇಕು ಅಂತಂದ. ಅದಕ್ಕ ಬ್ಯಾರವ್ರ ಮನೆ ದೀಪ ಆರ್ಸಾದ್ರ ಪರವಾಗಿಲ್ಲ ನಮ್ಮ ಮನೆ ದೀಪ ಬೆಳಗ್ತಾಳ ಅಂತಂದು ಗೊತ್ತಾಗಿದ್ದ ನಿನ್ ನೋಡಿ. ಇಷ್ಟ ದಿವಸ ನೀ ನನ್ನ ಕಣ್ ಮುಂದೆ ಅಡ್ಡಾಡಿದ್ರು ಫೋಕಸ್ ಆಗಿದ್ದಲ್ಲ, ಆದ್ರೆ ಈಗ ಬೇಕಂತ ನೀ ಕೆಲಸ ಮಾಡಿದ್ ನೋಡಿ ನಿನ್ ಬಿಟ್ಟು ನನಗೆ ಬೇರೆ ಏನೋ ಫೋಕಸ್ ಆಗತ್ತಲ್ಲ. ಫೋಕಸ್ ಮಾಡೋದ್ ಬಿಟ್ಟು ಫಸ್ಟ್ ದುಡ್ಕೊಂಡ್ ತಿನ್ನೋದ್ ಕಲಿ, ಆಮೇಲೆ ಕನ್ಸಲ್ಲ ನನ್ಸಾಕೈತಿ. ಏನ ದುಡ್ಡು ಸಕಳ ಸಿಕ್ಮೇಲೆ ನಾನೇ ದುಡಿಬೇಕು? ನೀನೇನ್ ಹುಚ್ಚಿಗೆ ಹಿಡ್ದತೇನ? ಹೋಗು ಯಾವ್ದಾರ ಹುಚ್ಚ ಆಸ್ಪತ್ರೆ ತೋರ್ಸ್ಕೊಂಬ ಹೋಗು. ಹುಚ್ಚ ಆಸ್ಪತ್ರೆಗೆ ಹೋಗ್ಬೇಕಾಗಿರೋದು ನಾನಲ್ಲ, ಚೀಲ ಎಕ್ಸ್ಚೇಂಜ್ ಮಾಡಿದ್ ನೀನು. ಮೊದ್ಲ ನೀನ್ ಹೋಗಿ ತೋರ್ಸ್ಕೊಂಡ್ ಹೋಗ. ಏ ಬರ್ಲಿ ಇಲ್ಲಿ. ಐ ಲವ್ ಯು ಪಿಪಿ. ಏ ಹೋಗ್ಲೆ ಭಾಡ್ಯಾ. ಆದ್ರೂ ನಾಸಿಪುಡಿ ಭಾರಿ ಕೆಲಸ ಮಾಡ್ತತ್ಲೆ ಪಕೀರ. ಅದ್ರ ಬಗ್ಗೆ ನಾ ಏನೋ ತಿಳ್ಕೊಂಡ್ಬಿಟ್ಟಿದ್ದೆ. ಅದಕ್ಕಿದ್ದ ಬೆಲೆ ನಮಗಿಲ್ ನೋಡಿ ಊರಾಗ. ಕಿರಾತ್ಕ. ಇರ್ಲಿ ಅವನು 10 ಗಂಟೆ ಆತು, ಒಬ್ಬ ನನ್ನ ಮಗನ ಚಾನೂ ಕುಡಿಸೋಲ್ಲ, ನಾಷ್ಟಾನೂ ಮಾಡಿಸೋಲ್ಲ. ಗೌಡ್ರು ಚಾ ಕುಡಿ ಅಂದಾರ, ಚಾ ಕುಡಿ ಈಗ ನನ್ನ ಮಗ ನೋಡಿದ್ರೆ ನೀವು ಚಂದ್ರ ಚಾನೂ ಕೊಡಲ್ಲ ಅಂತಾನ. ಏನಾರ ಮಾಡಿ ಗೌಡ್ರು ಚಾ ಹೇಳ್ಯಾರ ನಾನು ನಾಷ್ಟಾನ ಮಾಡಿಬಿಡ್ತಾನೆ. ಚಂದ್ರ ಚಂದ್ರಣ್ಣ ಇವತ್ತು ಏನು ಸ್ಪೆಷಲ್ ಮಾಡಿಪ್ಪ? ವಾರು ದಿನ ಒಂದ್ ಹೇಳ್ಬೇಕ ನಿನಗ, ಅಲ್ಲಿ ಹೊರಗೆ ಬೋರ್ಡ್ ಹಾಕಿಲ್ಲ. ನಾವು ಕೇಳ್ತಪ್ಪ, ನೀನು ಪುಕ್ಷತೆ ತಿನ್ನೋರ್ಗೊಂದು ರೊಕ್ಕ ಕೊಟ್ಟು ತಿನ್ನೋರ್ಗೊಂದು ಕೊಡ್ತೀಯಲ್ಲ, ಅದಕ್ಕೆ ಕೇಳಿದೆ. ನೀ ಯಾಕೆ ಸಿಟ್ಟಾಕಿದಿ? ಏಯ್ ರೋಕಡಿ ಗಿರಾಕ್ ಬಂದ್ರ ಉಪ್ಪಿಟ್ಟು ಮಾಡಿದ್ದಾನೆ. ನಿಮ್ಮಂತ ಒಂಟಿ ಮೇಬರ್ಸಿ ಮಕ್ಳು ಬರ್ತೀರಲ್ಲ ಪುಕ್ಷಟಿ ತಿಂದು ಹೋಗೋರ, ನಿಮಗ ರಾತ್ರಿ ಚಾಯ್ತಿದ್ದ ಹಾಕಿ ಗಿರ್ ಮಾಡಿ ಗಿರ್ಮಿಟ್ ಕೊಡ್ತೇವೆ. ಹಾಳಾಗಿ ಹೋಗ್ಲತ್ಲಾಗ ಒಂದ್ ಗಿರ್ಮಿಟ್ ಕೊಡ. ಏ ರೊಕ್ಕ ಬಂದಿನಿಲ್ಪ. ಹೇ ನಿನ್ನ ಆತ್ನ ರೊಕ್ಕ ಕಂಡಿ ಇಲ್ಲ. ಗೌಡ್ರಿಗೆ ಟ್ರ್ಯಾಕ್ಟರ್ ತರಕ್ ಹೊಂಟಾನಿ, ಅದಕ್ಕೆ ಅವ್ರು ಬರೋದ್ರಾಗ ಚಾ ಕುಡಿ ಅಂದಾರ, ಅದಕ್ಕೆ ಚಾ ಕೊಡ. ಲೇ ಫೋನ್ ಹಚ್ಚಿ ಕೊಡಲಿ. ನಿಮ್ಮ ಅಂತಾರ 108 ಮಂದಿ ನೋಡಿ ತಲಿ ಹಾಪು ಚಂಡ್ ಸಾಪ್ ಆಗೈತಿ ನಮಗೂ. ಏ ನನ್ ಮೇಲೆ ನಂಬಿಕೆನ ಇಲ್ಲ ಬಿಡಪ್ಪ ನಿನ್ಗ. ಉಳಿಸ್ಕೊಂಡಿಲ್ಲಲಿ ಏನ ನನಗ ಉಳಿಸ್ಕೊಂಡಿಲ್ಲ ಅಂತೀಯ? ಹಂಗಂದ್ರೆ ಗೌಡ್ರಿಗೆ ಫೋನ್ ಹಚ್ಚ ತಡಿ. ಹಚ್ಚ. ಹಲೋ ಗೌಡ್ರ, ಇಲ್ಲಿ ಅವ್ ಚಂದ್ರನ್ ಚಾ ಕೊಡಲ್ಲ ಅಂತ ನೀವ ಒಟ್ಟು ಮಾತಾಡ್ರಿ. ಏಯ್ ತಗೋರಿ ಹಾಗ ಮಾತಾಡ. ಗೌಡ್ರ ಇವ ಬ್ರೋಕರ್ ಬಾಬು ಬಂದಾನಲ್ರಿ ಇಲ್ಲಿ. ಏ ಕೊಡಪ್ಪ, ಅವ್ ನಮ್ ಕೆಲ್ಸಕ್ಕೆ ಕರ್ಕೊಂಡ್ ಹೊಂಟಾನಿ. ಕೊಡ ಅವ್ನ್ ಚಾ ಕೊಡ ಅವಂಗ. ಹಾ ಆಯ್ತು. ಏ ತೋಲೆ ಕೊಡ ನಮ್ಮೇನ್ ನಂಬಿಕೆನೇ ಇಲ್ಲ ಅಂತ ಮಾಡಿ ಏನು? ನಾವೇನ್ ಪೋರ್ಟೆಂಟಿ ನನ್ನ ಮಕ್ಕಳು ಏನ್ 3 ಬಿಟ್ಟು ನನ್ನ ಮಕ್ಕಳು ಮಾಡಿ ಏನ? ಲೇ ಹೇಳೈತಿಲ್ಲ ಈಗ ಮುಚ್ಚಿಗೆ ಪುಗಶೆಟ್ಟೆ ಅಂದ್ರ ನನಗೊಂದು ನಮ್ಮಪ್ಪಗೊಂದು ಅಂದಿದ್ರಂತ. ಪುಗಶೆಟ್ಟೆ ಗಂಡ ಹೊಟ್ಟೆ ತುಂಬಾ ಉಂಡ. ಇಂಥ ಮಕ್ಕಳ ಬಾಳ ಬರ್ತೀರಿ ನೋಡಿ ಇಲ್ಲಿ ಅಂಗಡಿಗೆ. ತಣ್ಣ ಕುತ್ಕ, ರೊಕ್ಕ ಕೊಡೋದು ಗೊತ್ತಿಲ್ಲ ಮಗ್ಗ. ನೋಡಲ್ಲಿ ಮೊದ್ಲು ಕಾಲ್ ಇಳಿಸಲೇ ಮಗ ನನ್ನ ಮಗನ, ಆಮೇಲೆ ನೋಡ್ತೀನಿ ನಾನು ನೋಡಿ ಸಾಮಾನು. ಅಣ್ಣ ಸಣ್ಣನ ಯಾರು ಸಾಲ್ಗಾರ್ ಸಣ್ಣ? ಲೇ ಸಣ್ಣ ಬಾರ್ಲಿ ಇಲ್ಲಿ ಎಲ್ಲಿಗೆ ದೂರ ಬಿಟ್ಟೆ? ನಾವೆಲ್ಲ ಗಾಡಿ ಹಳಿ ಬಿದ್ದು ಸತ್ತನ ಅಂತ ಅನ್ಕೊಂಡ್ಬಿಟ್ಟವಿ. ಬಾ ಇಲ್ಲಿ. ಏ ಅಣ್ಣ ಹೆಂಗ್ ಮಾತಾಡ್ತಿಯಲ್ಲಣ್ಣ? ಅಲ್ಲಿ ನಮ್ದು ಬೇರೆ ಬೆಟ್ಟಿಂಗ್ ರೊಕ್ಕ ಹಾಕ್ಯಂತ ಹೋಗ್ಬಿಟ್ಟಿ ಅಲ್ಲ ಕೊಡ್ಲಿಲ್ದಂಗ. ಏ ಅಣ್ಣ ಹೋದ ವರ್ಷದ ದಿನ ನೆನ್ಪಿಟ್ಕಂದಿಯಲ್ಲಣ್ಣ? ಹೆಂಗ್ ಮರ್ಯಾಕತ್ತಲಿ? ನಾನ್ ಮಂದಿ ಮಾಡಿದ್ರೆ ನೀನ್ ನನ್ ಜೊತೆಗೆ ನನಗೆ ಮಾಡಿಬಿಟ್ಟಲ್ಲ ಪಾಡಿಗೆ. ಹೋಲ್ ಬೇಣ, ಅದ್ರ 10 ಪಟ್ಟು ತಿನ್ಸೇನಿ. ನೀವ್ ಒಬ್ಳಾರ ಹೆಂಗ್ ಮಾಡ್ತೀರಣ್ಣ? ಲೇ ತಿನ್ನೋದ್ ಬೇರೆ ವ್ಯವಹಾರ ಬೇರೆ. ತಿನ್ನೋದ್ ಅನ್ನತ್ಲಿ ನೆನ್ಪಾತ್ ನೋಡು. ನಡಿ ಇಲ್ಲೇ ಚಂದ್ರಣ್ಣ ಅಂಗಡಿ ಗಿರ್ಮಿಟ್ ಕೊಡ್ಸೊಂಡ್ ಯಾರು ಬರ್ಪ. ಬಾಳ ಸಿಗತ್ಲಿ. ನೀವ್ ಹೋದಂಗಿಂದ ಚಾದ ಅಂಗಡಿ ಹೋಗಿಲ್ಲ ನಾವು. ನಿನ್ ನೆನಪಿಗೆ ಏನ್ ಹೋದ ಅಲ್ಲಿಲ್ಪ. ಏನ್ಪಾ ಚಂದ್ರಣ್ಣ ಏನಿವ ಸ್ಪೆಷಲ್? ಸ್ಪೆಷಲ್ ಏನಿಲ್ಲಪ್ಪ, ಹಂಗ ತಿಂದು ಕುಂಡ ಕೈ ವರ್ಷದಿಂದ ಹೋದ್ರ ಇಲ್ಲಿ ಎಣ್ಣೆ ರೇಟ್ ಜಾಸ್ತಿ ಐತಿ, ಗ್ಯಾಸ್ ಸಿಗೋಲ್ದು. ಬಂದ್ಬಿಟ್ರಿ, ರೊಕ್ಕ ಇದ್ರ ತಿನ್ರಿ, ಇಲ್ಲಾದ್ರಿಲ್ಲ. ದಿನ ಪುಕ್ಸಟಿ ತಿನ್ನಕ್ ನಾವೇನ್ ಮಾನ್ ಗಟ್ರ ಮಾಡ್ಯಾನ? ಒಂದ್ ಬ್ಯಾಕಪ್ ಹಿಡ್ಕೊಂಡ್ ಬಂದವಪ್ಪ ಚಂದ್ರಣ್ಣ. ಮೊದ್ಲ ಯಾರು ಹೊಸಬ್ರು ನೋಡಿದ್ರಿ ಏನ್ ತಿಳ್ಕೊಬೇಡ್ರಿ ನಮ್ ಬಗ್ಗೆ. ಮೊದ್ಲ ಇನ್ನು 3 ಮದುವೆ ಆಗಿಲ್ಲ ನೋಡಿ ಮಾತಾಡ. ಅಲ್ಲೇ ಸಾಲಕ್ಕೆ ಹೇಳಿ ಓಡ್ ಹೋದವ್ ಹಿಡ್ಕೊಂಡ್ ಬಂದಿರಲ್ಲ ಸಾಲ್ಗಾರ ಸಣ್ಣನ್ನ. ಏ ಬುಣ್ಣ ನಾವ್ ಹೋಗ್ಕಂತಣ ಅಲ್ಲಿ ಹೊರ ನಿಂತ ಬಾಣ ನೀನ್ ಅವ್ ಮರ್ಯಾದೆ ತೆಗೆದುತ್ತಾರ. ಯಾಕಪ್ಪ ಚಂದ್ರಣ್ಣ ಹೆಂಗೈತ್ ಮೈಯಾಗ? ಊರಾಗ ಇರ್ಬೇಕಂತ ಮಾಡಿ ಹಂಗ ಅವ ಹೋಗಿ ಏನ್ರ ಆತ್ಮಹತ್ಯೆ ಮಾಡ್ಕೊಂಡ ಅಂದ್ರ ಆ ಸಾವಿಗೆ ನೀನ ಕಾರಣಕ್ಕೆ ನೋಡ. ಹೆಂಗಂತಿ?
ಏ ಹಂಗೆಲ್ಲ ಏನಿಲ್ಪ ಮರ್ಯ ಮತ್ ನನ್ನ ಅಂಗಡಿ ಮುಚ್ಚಿರಿ ನೀವು. ನಾನು ಹಂಗ ನಕಲಿ ಮಾಡಿದೆ ಅವಂಗ. ಅಣ್ಣ ಒಂದ್ರಾಗ 3 ಗಿರ್ಮಿಟ್ ಹೇಳ ರೊಕ್ಕ ಕಡಿಮೆ ಅದಾವ. ಇರ್ಲಿ ಬಿಡ, ತಿನ್ನಾಕೆಲ್ಲ ಶಾಣೆತನ ಮಾಡ್ಬಾರ್ದ. ಎಲ್ಲಿ ಹೋಗ ನಾವು ಚಂದ್ರಣ್ಣ ನಾಳೆ ಬೆಳಗ್ಗೆ ತಂದು ಕೊಡುವಂತೆ. ಅಣ್ಣ 3 ಗಿರ್ಮಿಟ್ ಕೊಡು. ಮತ್ತೇನ್ ಬೇಕು ಬಾ. ಇನ್ನೇನೈತಿ ಅಂಗಡಿಯಾಗರ ಏನ್ ಬನ್ಸ್ ಇಟ್ಟಿ ಏನ ದೋಸೆ ಇಟ್ಟಿ? ಅಣ್ಣ ಈ ವರ್ಷ IPL ಎಷ್ಟು ಗೆಲ್ದಣ್ಣ? ಎಲ್ಲಿ ಗೆಲ್ತಿಪ್ಪ? ಹೋದ ವರ್ಷ ನೀನು ಮಾಡಿ ಹೋದಾಗಿಂದ ಆಡೋದ ಬಿಟ್ಟ ನೀ ವರ್ಷ ಕೇಳ್ಬೇಕಾರ ಪಕ್ಯಾನ ಇಲ್ಲೇ ಪಕ್ಯ. ಹೌದ್ ಬಿಡ. ಹಾ ಅಣ್ಣ ಮಿರ್ಚಿ ಗಿರ್ಚಿ ಇದ್ರೆ ಏನ್ರ ಇಡ ಶಾಣೆತನ ಯಾಕೆ? ಎಣ್ಣೆ ಇಲ್ಲ ಅಂತ ಹೇಳಕತ್ತಿಲ್ಲ ಈಗ ತಿನ್ರಲೇ. ಅಣ್ಣ ನಾವು 3 ಕೂಡ ಕೇಳಿದ್ದ, 1 3 ಅಲ್ಲ. ಹಾಕ್ ಬಿಡ ಬಿಡ ಹೊಸ ಇಲ್ಲಿ ಏಸದವಣ. ಏನ್ ಶಾಣಿತನ ಮಾಡ್ತಾನ ಮಗ ನನ್ ಮಗ? ನಾವ್ ರೊಕ್ಕ ಕೊಡ್ತೇವಿ, ಕಲ್ ಕೊಡಲ್ಲ. ಉಣ್ಣಂಗ್ ಮಾಡತ್ತೇವ್ ನೀನು. ಅಣ್ಣ ಇವತ್ತು RCB ಮೇಲೆ ಒಂದು 500 ರೂಪಾಯಿ ಆಡಿಸ್ಬಿಡ. ಎಷ್ಟಿಟ್ಟಿಲ್ಲ ರೊಕ್ಕ ನೀನು ಹೋಗಿ ಬರ್ತಂದ. ಲೇ ನಾವೆಲ್ಲ ಆಡೋದು ಬಿಟ್ಟನ್ಲೇ. ಜನ ನೋಡಿದ್ರೆ ಕಮೆಂಟ್ ಹಾಕ್ತಾರ ಮಗನ ಅಂತವೆಲ್ಲ ಬಿಟ್ಟನ್ಪ ನೀ ಅಂತವೆಲ್ಲ ನೀ ಸುದ್ದಿ ಹಚ್ಬೇಡ. ಬೇಕಾದ್ರೆ ರೊಕ್ಕ ಇದ್ರು ಕೂಡ ಇಲ್ಲೇ ಇನ್ನೊಂದು 500 ರೂಪಾಯಿ ಏನಾರ ತಿಂದು ಹೋಗೋಣ. ಲೇ ಸಣ್ಣ ಬರೋಡ ಬಿಲ್ ಕೊಟ್ಟು ಬಾರಲೇಪ, ಬರೋಬ್ಬರಿ ಜಳ ಐತಿ. ಅಲ್ಲೇ ಬಸ್ ಸ್ಟ್ಯಾಂಡ್ ಕಟ್ಟಿ ಮ್ಯಾಗ ಒಂದು ಮಾತಾಡೋಣಂತ ಕೊಡ. ಅಲ್ಲಲೇ ದುಡಿಯಂಗಿಲ್ಲ ದುಃಖ ಪಡಂಗಿಲ್ಲ, ಬರೀ ಬಸ್ ಸ್ಟ್ಯಾಂಡ್ ಕಟ್ಟಿ ಕೈಯದ ಮಾಡ್ತೀರಲ್ಲ ಲೇ ಮಂಗನ ಮಕ್ಕಳ. ದುಡಿಬೇಕ ಯಾಕೆ? ನಮಗೇನಾಗೈತಿ? ಎಲ್ಲ ಕರೆಕ್ಟ್ ಐತಪ್ಪ. ಏನಂತಿಲ್ಲ ಪಕೀರ? ನಮ್ ನೋಡಿದ್ರ ಈ ಊರಾಗ ಜನಕ್ಕ ಹೊಟ್ಟಿ ಉರಿ ಅಣ್ಣ. ಏ ಪಕ್ಯ ಪಕ್ಯ ಅಂತೀವ, ಕೈ ಕಾಲ ಏನಿಲ್ಲ ಅಲ್ಲ ನೀನು. ಎಗ್ಗಡೆ ಹಕ್ಕಡ ನೋಡ್ದಂಗ ನೋಡ್ತೀನಿ ಮಗನ. ಅವ್ರು ದುಡಿಕಾಯ ಹೋಗ್ರಿ. ಇದ್ಕಿದ್ದಂಗ ಹೇಳಿರಿ ಎದ್ದು ಬಂದು ಒದಿಗೆ ಹೋಗಿದ್ರಂತ ಮಕ್ಕಳ. ಹೋಗ್ರಿ ಅಲ್ಲಿ ಬಸ್ ಸ್ಟ್ಯಾಂಡಾಗ ನಾಯಿ ಮಕ್ಕಂದಿರ್ತಾವಲ್ಲ ಎಬಿಸಿ ಬಾಡಿಗೆ ಹುಚ್ಚಿ ಹೋಯ್ದು ನಾಯಿ ಹೊಯ್ದಂಗೆ ಹೊಯ್ದು ಮಕ್ಕರಿ ಮಕ್ಕಳ ಕನ್ಯಾ ಕೊಡಂಗಿಲ್ಲ ಅಂತ ಬೈದ್ರ.